ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಾನಿಲ್ಲಿ ಇವತ್ತು ಗಣೇಶನಿಗೆ ಪ್ರಿಯವಾದ ಮತ್ತು ನೈವೇದ್ಯಕ್ಕೆ ವಿಶೇಷವಾದ ಮೋದಕವನ್ನು ಮಾಡ್ತಾ ಇದ್ದೇನೆ. ಸಾಂಪ್ರದಾಯಿಕವಾಗಿ ಎರಡು ರೀತಿಯ ಮೋದಕವನ್ನು ಮಾಡ್ತಾರೆ. ಒಂದು ಹಬೆಯಲ್ಲಿ ಬೇಯಿಸಿದ ಮೋದಕ ಮತ್ತು ಇನ್ನೊಂದು ಎಣ್ಣೆಯಲ್ಲಿ ಕರಿದ ಮೋದಕ. ನಾನಿವತ್ತಿಲ್ಲಿ ಎಣ್ಣೆಯಲ್ಲಿ ಕರಿದ ಮೋದಕವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಮೋದಕಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಕಪ್ ನೆಲಕಡಲೆ, 3/4 ಕಪ್ ಪುಟಾಣಿ ಕಡಲೆ, 100 ಗ್ರಾಮ್ಸ್ ಚಿರೋಟಿ ರವೆ, 2 ಟೇಬಲ್ ಸ್ಪೂನ್ ಗಸಗಸೆ, 3 ಟೇಬಲ್ ಸ್ಪೂನ್ ಬೇಬಿ ಕ್ಯಾಶ್ಯೂ, ಬಾದಾಮ್, ಒಣದ್ರಾಕ್ಷಿ, ಉಪ್ಪು, ಅರ್ಧ ಕಪ್ ಎಳ್ಳು, ಫ್ಲೇವರಿಗೆ ಏಲಕ್ಕಿ, 3 ಟೇಬಲ್ ಸ್ಪೂನ್ ತುಪ್ಪ, 300 ಗ್ರಾಮ್ಸ್ ಗೋಧಿ ಹಿಟ್ಟು, 1/4 kg ಬೆಲ್ಲ, 1 ಕೊಬ್ಬರಿಕಾಯಿ. ಈಗ ನಾವು ಕನಕ ಮಾಡಿಕೊಳ್ಳುವ. ಈ ಗೋಧಿ ಹಿಟ್ಟನ್ನು ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಿದ್ದೇನೆ. ಅದರ ಜೊತೆಯಲ್ಲೇ ಚಿರೋಟಿ ರವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ಉಪ್ಪು. ಇದನ್ನೀಗ ಅಂತೆ ಕಲಸಿಕೊಳ್ಳುವ. ಎಲ್ಲ ಕೂಡ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ನಾನು ಬಿಸಿ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇನ್ನೊಮ್ಮೆ ಚೆನ್ನಾಗಿ ಹೀಗೆ ಒಂದಕ್ಕೊಂದು ಬೆರೆಯುವಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಗಂಟು ಗಂಟಿದ್ದದನ್ನೆಲ್ಲ ಹೀಗೆ ಬಿಡಿಸಿಕೊಂಡ್ರೆ ಆಯಿತು. ಇಲ್ಲಿ ಗೋಧಿ ಹಿಟ್ಟೇ ಆಗಬೇಕು ಅಂತೇನಿಲ್ಲ, ಮೈದಾ ಹಿಟ್ಟು ಹಾಕಿಕೊಂಡು ಕೂಡ ಮಾಡ್ಬೋದು. ಆರೋಗ್ಯದ ದೃಷ್ಟಿಯಿಂದ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಮೈದಾ ಹಿಟ್ಟಿಗೆ ಕೂಡ ಚಿರೋಟಿ ರವೆ ಹಾಕಿಕೊಂಡು ಹೀಗೇನೆ ಕಲಸಿಕೊಂಡು ಮಾಡಿಕೊಳ್ಬೋದು. ಇವಾಗ ಇಲ್ಲಿ ನೋಡಿ, ಗೋಧಿ ಹಿಟ್ಟು ಮತ್ತು ತುಪ್ಪ ಎಲ್ಲ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಕಲಸಿಕೊಂಡಾಯಿತು. ಇಲ್ಲಿ ನೋಡಿ, ನಾವು ಹೀಗೆ ಮುಷ್ಟಿ ಕಟ್ಟುವಾಗ ಹೀಗೆ ಉಂಡೆಗೆ ಬರಬೇಕು. ಇಲ್ಲಿ ನೋಡಿ, ಈ ರೀತಿ ಆಗಬೇಕು. ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕಿಕೊಂಡು ಕಲಸಿಕೊಳ್ಳುವ. ಒಮ್ಮೆಗೆ ಹಾಕಿಕೊಳ್ಳೋದು ಬೇಡ. ಚಪಾತಿ ಹಿಟ್ಟು ಕಲಸ್ತೇವಲ್ಲ, ಅದೇ ರೀತಿ ಕಲಸಿಕೊಂಡ್ರೆ ಆಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೋಡಿ, ಕಲಸಿಕೊಂಡ ನಂತರ ಈ ಹದಕ್ಕೆ ಬಂದು ಈಗ ನಾನು ಹಿಟ್ಟನ್ನು ಒಂದು ಅಗಲದ ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ಇನ್ನಿದನ್ನು ನಾವು ಹೀಗೆ ಚೆನ್ನಾಗಿ ಕಲಸಿಕೊಂಡ್ರೆ ಆಯಿತು. ಹಿಟ್ಟು ನಮಗೆ ಸಾಫ್ಟಾಗಿ ಬರಬೇಕು, ಆ ರೀತಿ ಕಲಸಿಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯೇ ಬೇಕು ನಮಗೆ ಇಲ್ಲಿ. ಹೀಗೆ ಹಿಟ್ಟನ್ನು ಹೀಗೆ ಮುಷ್ಟಿಯಲ್ಲೇ ಹೀಗೆ ನಾವು ಒತ್ತಿಕೊಂಡು ಬರಬೇಕು. ಹೀಗೆ ಅಂದರೆ ನಮಗೆ ಹಿಟ್ಟು ಚೆನ್ನಾಗಿ ಇಲ್ಲಿ ಕಲಸಿಕೊಳ್ತದೆ. ಈಗ ಹಿಟ್ಟು ನೋಡಿ ಚೆನ್ನಾಗಿ ನಾದಿಕೊಂಡು ಆಯಿತು. ಹಿಟ್ಟು ಕೂಡ ಸಾಫ್ಟ್ ಆಗಿದೆ ನೋಡಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಉಂಟು. ತುಂಬ ಚಿರೋಟಿದ ರವೆ ಹಾಕಿ ಮಾಡೋದಿದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡಿಕೊಂಡ್ರೆ ಸಾಕು. ಅಂದರೆ ರವೆ ಅರಳಿದ ನಂತರ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತದೆ. ಹಿಟ್ಟನ್ನು ಚೆನ್ನಾಗಿ ಒಂದು 10 ನಿಮಿಷ ಆದರೂ ನಾವು ಹೀಗೆ ಚೆನ್ನಾಗಿ ನಾದಲೇಬೇಕು. ಅಂದರೆ ಮಾತ್ರ ನಮಗೆ ಹಿಟ್ಟಿಲ್ಲಿ ಸಾಫ್ಟಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿದೆ ಹಿಟ್ಟು. ಇಷ್ಟಾದರೆ ಸಾಕು. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ, ಅಂದರೆ ಹಿಟ್ಟು ನಮಗೆ ಇಲ್ಲಿ ಡ್ರೈ ಆಗಬಾರ್ದು. ತುಪ್ಪವನ್ನು ಹೀಗೆ ಚೆನ್ನಾಗಿ ಸವರಿ ಇಟ್ಕೊಂಡ್ರೆ ಆಯಿತು. ಇನ್ನು ನಾವು ಹಿಟ್ಟನ್ನು ಒಂದು 20 ನಿಮಿಷ ಹೀಗೆ ನೆನೆಯಲಿಕ್ಕೆ ಬಿಡುವ. ಈಗ ನಾವು ಕೊಬ್ಬರಿಯನ್ನೆಲ್ಲ ಸ್ಲೈಸ್ ಮಾಡಿಕೊಳ್ಳುವ. ಹೀಗೆ ಸ್ಲೈಸ್ ಮಾಡಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಹಸಿಕಾಯಿ ತಗೊಂಡ್ರೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಇದು ನಂದು ಇಲ್ಲಿ ಕೊಬ್ಬರಿ ತಗೊಂಡು ಜಾಸ್ತಿ ರೋಸ್ಟ್ ಮಾಡಿಕೊಳ್ಬೇಕು ಅಂತಿಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಕಡಾಯಿ ಸ್ವಲ್ಪ ಆದ ನಂತರ ಇಲ್ಲಿ ನೆಲಕಡಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ನೆಲಕಡಲೆಯನ್ನೀಗ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳುವ. ಈ ನೆಲಕಡಲೆ ಹುರಿದಾಯಿತು. ಸ್ವಲ್ಪ ಪಟ ಅಂತ ಹೇಳಿದರೆ ಸಾಕಾಗ್ತದೆ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟೆ ಹುರಿಬೇಕು. ಆನಂತರ ಇದನ್ನು ಸ್ವಲ್ಪ ಕಡಲೆಯನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಅದರ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕು. ಅಂದರೆ ನಮಗೆ ಮೋದಕವನ್ನು ಸ್ವಲ್ಪ ದಿವಸ ಇಡಬೇಕು ಅಂತಿದ್ದರೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಹುರ್ಕೊಳ್ಬೇಕಾಗ್ತದೆ. ಇಷ್ಟಾದರೆ ಸಾಕು. ಒಂದು ಸ್ವಲ್ಪ ಬಿಸಿ ಬೆಚ್ಚಗಾದರೆ ಸಾಕು. ಈ ಪುಟಾಣಿ ಕಡಲೆ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನೀಗ ನಾನು ತೆಗಿತಿದ್ದೇನೆ. ಅದೇ ಕಡಾಯಿಗೆ ಬಾದಾಮಿ ಕೂಡ ಹಾಕಿದೆ.
ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಎಲ್ಲವನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು, ಎಣ್ಣೆ ಆಗಲಿ ತುಪ್ಪವಾಗಲಿ ಹಾಕಲಿಕ್ಕಿಲ್ಲ. ಹಾಗೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇಲ್ಲಿ ನಾನು ಎಳ್ಳನ್ನು ಕೂಡ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಪ್ಪು ಎಳ್ಳು ತಗೊಂಡಿದ್ದೇನೆ, ಬಿಳಿ ಎಳ್ಳು ಕೂಡ ತಗೊಳ್ಬೋದು. ಅಂದರೆ ನೈವೇದ್ಯಕ್ಕೆ ಮಾಡುವಾಗ ಕಪ್ಪು ಎಳ್ಳೆ ಶ್ರೇಷ್ಠ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಅದರ ಜೊತೆಯಲ್ಲೇ ಬೇಬಿ ಕ್ಯಾಶನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬೇಬಿ ಕ್ಯಾಶನ್ನು ತಗೊಂಡಿದ್ದೇನೆ. ನೀವು ದೊಡ್ಡ ಪೀಸ್ ಕ್ಯಾಶ್ ತಗೊಂಡ್ರೂ ಆಗ್ತದೆ. ಇದೊಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಹಾಗೆ ಅದರ ಜೊತೆಯಲ್ಲಿ ಗಸಗಸೆ ಪಾಪಿ ಸೀಡ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಇಷ್ಟಾದರೆ ಸಾಕು. ಇಲ್ಲಿ ಎಳ್ಳು ಕೂಡ ಪಟಪಟ ಅಂತ ಹೇಳಿತು, ಹಾಗೆ ಗಸಗಸೆ ಕೂಡ ಅರಳಿದೆ. ಸ್ಟವ್ ಆಫ್ ಮಾಡಿದ್ದೇನೆ. ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ಬೆಲ್ಲವನ್ನು ನಾವು ಸ್ವಲ್ಪ ಪುಡಿ ಮಾಡಿಕೊಳ್ಳುವ. ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದೇನೆ. ಯಾವ ಬೆಲ್ಲ ಕೂಡ ಆಗ್ತದೆ. ಉಂಡೆ ಬೆಲ್ಲ ತಗೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ, ಕಸ ಕಡ್ಡಿ ಏನೂ ಇರೋದಿಲ್ಲ, ಕ್ಲೀನಾಗಿರ್ತದೆ. ಇಲ್ಲ ಇದ್ದರೆ ಸ್ವಲ್ಪ ಬೆಲ್ಲವನ್ನು ಕರಗಿಸಿಕೊಂಡು ಶೋಧಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಬೆಲ್ಲವನ್ನು ಕೂಡ ತುರ್ಕೊಂಡಾಯಿತು. ಈಗ ಮಿಕ್ಸರ್ ಜಾರಿಗೆ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ. ಕೊಬ್ಬರಿಯನ್ನು ಸ್ವಲ್ಪ ರಫ್ ಆಗಿ ನಾವು ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಕೊಬ್ಬರಿಯನ್ನು ಕೂಡ ಪೌಡ್ರ್ ಮಾಡಿಕೊಂಡೆ. ಈ ರೀತಿ ಮಾಡಿಕೊಂಡಿದ್ದೇನೆ. ತುಂಬ ನಯ ಮಾಡಲಿಕ್ಕಿಲ್ಲ, ಹೀಗೆ ಸ್ವಲ್ಪ ರಫ್ ಆಗಿ ಮಾಡಿಕೊಂಡ್ರೆ ಆಯಿತು. ಇದನ್ನಿನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಚೆನ್ನಾಗಿ ಬಿಸಿಯಾಗಿರಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ತುಪ್ಪ ಎಣ್ಣೆಯನ್ನು ಕೂಡ ಹಾಕಲಿಕ್ಕಿಲ್ಲ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹೀಗೆ ಫ್ರೈ ಮಾಡಿದರೆ ಆಯಿತು. ಜಾಸ್ತಿ ಹುರಿಬೇಕು ಅಂತೇನಿಲ್ಲ, ಸ್ವಲ್ಪ ದಿವಸ ಇಡುವುದಾದರೆ ಮಾತ್ರ ಈ ರೀತಿ ಮಾಡಿಕೊಂಡ್ರೆ ಸಾಕು. ಅಂದರೆ ನಮಗೆ 1 ತಿಂಗಳ ಮಟ್ಟಿಗೆ ಕೂಡ ಈ ರೀತಿ ಮಾಡಿದರೆ ಕರ್ಜಿಕಾಯಿ ಆಗಲಿ ಮೋದಕ ಆಗಲಿ ಏನು ಹಾಳಾಗೋದಿಲ್ಲ. ನಾನಿಲ್ಲಿ 1 ನಿಮಿಷದಷ್ಟು ಹೊತ್ತು ಕೊಬ್ಬರಿಯನ್ನು ಹುರ್ಕೊಂಡಿದ್ದೇನೆ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇದನ್ನು ಕೊಬ್ಬರಿಯನ್ನು ಪೌಡ್ರ್ ಮಾಡಿಕೊಂಡ ಜಾರಿಗೆ ನಾನೀಗ ಪುಟಾಣಿ ಕಡಲೆ ಮತ್ತು ನೆಲಕಡಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಹೀಗೆ ತರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೀಗ ನಾವು ಈ ಕೊಬ್ಬರಿಯನ್ನು ಕೂಡ ಹಾಕುವ. ಇದರ ಜೊತೆಗೆ ಈಗ ನಾನು ಪುಡಿ ಮಾಡಿಟ್ಟ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ನಮಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಬೆಲ್ಲ ಹಾಕಿ ಕೂಡ ಪೌಡ್ರ್ ಮಾಡಿಕೊಂಡೆ. ನೋಡಿ, ಹೀಗೆ ಉಂಟು. ಇವಾಗ ನಾವು ಇದಕ್ಕೆ ಗಸಗಸೆ, ಗೇರುಬೀಜ, ಬಾದಾಮಿ ಇದನ್ನೆಲ್ಲ ಹಾಕಿ 1 ರೌಂಡ್ ತಂದರೆ ಸಾಕು. ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇವಾಗ ನೋಡಿ, ಎಲ್ಲ ಕೂಡ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಜಾಸ್ತಿ ನಯ ಪೌಡ್ರ್ ಮಾಡಲಿಕ್ಕಿಲ್ಲ, ಇದು ತರಿ ಮಾಡಬೇಕು. ಈಗ ನೋಡಿ, ಎಳ್ಳು ಗೇರುಬೀಜ ಎಲ್ಲ ಹಾಕಿ 1-2 ರೌಂಡಿಗೆ ತಂದಿದ್ದೇನೆ. ಇದು ಮಿಕ್ಸ್ ಆದರೆ ಸಾಕು, ಪೌಡ್ರ್ ಆಗೋದು ಬೇಡ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಆದರೆ ಸಾಕು. ಮಿಕ್ಸಿಗೆ ಹಾಕೋದು ನಾವು ಮಿಕ್ಸಿಂಗ್ ಬೌಲಿಗೆ ಹಾಕಿ ಕೂಡ ಕೈಯಲ್ಲಿ ಕೂಡ ಕಲಸಿಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಆಗ್ತದೆ. ಹೀಗೆ ಕಲಸಿಕೊಂಡ್ರೆ ಆಯಿತು. ಈಗ ನಾವು ಮಾಡಿ ಇಟ್ಕೊಂಡ ಪುಡಿಯನ್ನು ನಾನು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಏಲಕ್ಕಿ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಏಲಕ್ಕಿ ಪೌಡ್ರು ಇದೆಲ್ಲ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮತ್ತು ಸ್ವೀಟ್ ನೋಡಿಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂತಿದ್ದವರಿಗೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಬೋದು. ಬೆಲ್ಲದ ಪೌಡ್ರನ್ನೇ ಮಾಡಿ ಹಾಕಿಕೊಂಡ್ರೆ ಆಯಿತು. ಮೋದಕಕ್ಕೆ ಹೂರಣ ಕೂಡ ರೆಡಿ ಆಯಿತು. ನಾವು ಇವಾಗ ಹಿಟ್ಟನ್ನು ಕಲಸಿಟ್ಟು ಸುಮಾರು 20 ನಿಮಿಷ ಆಯಿತು. ಇದನ್ನೊಮ್ಮೆ ಚೆನ್ನಾಗಿ ನಾದಿಕೊಳ್ಳುವ. ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಚೆನ್ನಾಗಿ ಒಮ್ಮೆ ನಾದಿಕೊಂಡ್ರೆ ಆಯಿತು. ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡಾಯಿತು. ಇನ್ನು ಪೂರಿ ಗಾತ್ರಕ್ಕೆ ಆಗುವಷ್ಟು ದೊಡ್ಡ ಉಂಡೆಯನ್ನು ಮಾಡಿಕೊಳ್ಳುವ. ಇಲ್ಲಿ ನಾವು ಪೂರಿಯನ್ನು 2 ರೀತಿ ಮಾಡಿಕೊಳ್ಬೋದು. ಚಪಾತಿ ಹಾಗೆ ದೊಡ್ಡಕ್ಕೆ ಲಟ್ಟಿಸಿ ಅದರಿಂದ ನಾವು ಬೇಕಾದ ಸೈಜಿಗೆ ಕಟ್ ಮಾಡಿಕೊಳ್ಬೋದು. ಇಲ್ಲದಿದ್ದರೆ ಸಣ್ಣ ಸಣ್ಣ ಪೂರಿ ಮಾಡಿ ಆ ರೀತಿ ಕೂಡ ಮಾಡಿಕೊಳ್ಬೋದು. ಇಲ್ಲಿ ನಾನು 2 ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇಲ್ಲಿ ನೋಡಿ, 2 ರೀತಿಯ ಉಂಡೆಯನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ, ಚಿಕ್ಕದು ಮತ್ತು ದೊಡ್ಡದು. ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೇನೆ. ಅನಂತರ ಇಲ್ಲಿ ಚಪಾತಿ ಲಾಟಿದಾಗೆ ಲಾಟಿದ್ರೆ ಆಯಿತು. ತುಂಬ ತೆಳ್ಳಗಿವಲ್ಲ, ತುಂಬ ದಪ್ಪವಲ್ಲ, ಆ ರೀತಿ ಲಾಟಿಕೊಂಡ್ರೆ ಆಯಿತು. ಅನಂತರ ಬಾಕ್ಸಿನ ಮುಚ್ಚಳದಿಂದ ಈಗ ನಾವು ಇದಕ್ಕೆ ಅಚ್ಚು ಹಾಕಿಕೊಂಡ್ರೆ ಆಯಿತು. ಹೀಗೆ ಅಚ್ಚು ಹಾಕಿಕೊಂಡ್ರೆ ಆಯಿತು. ಹೀಗೆ ಇಲ್ಲಿ ನಾನು 2 ರೀತಿಯ ಮೋದಕವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಇದರ ಸೈಡಿಗೆ ಸ್ವಲ್ಪ ನೀರಿನ ತೇವಾಂಶ ಮಾಡಿಕೊಂಡ್ರೆ ಆಯಿತು.
ಹೂರಣವನ್ನು ಇದರ ಮಧ್ಯಕ್ಕೆ ಹಾಕಬೇಕು, ಎಡ್ಜಿಗೆ ಬೀಳದಾಗೆ ನೋಡಿಕೊಳ್ಬೇಕು. ಆನಂತರ ಎಲ್ಲವನ್ನು ಹೀಗೆ ನೆರಿಗೆ ಮಾಡಿಕೊಂಡ್ರೆ ಆಯಿತು. ಹೀಗೆ ಎಲ್ಲವನ್ನು ಕೂಡ ಹೀಗೆ ನೆರಿಗೆಯನ್ನು ಮಾಡಿಕೊಂಡ್ರೆ ಆಯಿತು. ಆನಂತರ ಹೀಗೆ ಸ್ವಲ್ಪ ಇದನ್ನು ಟ್ವಿಸ್ಟ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾವು ಪೂರಿಯನ್ನು ಮಾತ್ರ ಮಾಡಿಕೊಂಡು ಮಾಡ್ಬೋದು. ಮಾಡಿದರೆ ನಾವು ಎಲ್ಲ ಮೋದಕ ಕೂಡ ಒಂದೇ ಸೈಜಿಗೆ ಬರ್ತದೆ. ಹಾಗಾಗಿ ನಾನು ಇಲ್ಲಿ ಕಟ್ ಮಾಡಿಕೊಂಡು ಮಾಡ್ತೇನೆ. ಎಡ್ಜನ್ನು ನೋಡಿ ಹೀಗೆ ಹಿಡ್ಕೊಳ್ಬೇಕು. ಹೀಗೆ ಇಲ್ಲಿ ನಾನೊಂದು ಬೇರೆ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೇನೆ. ಹೀಗೆ ಇಲ್ಲೊಂದು 3 ನೇರಿಗೆ ಮಾಡಿ ಆಯಿತು. ಒಂದು ಸ್ವಲ್ಪ ಜಾಗ ಬಿಟ್ಟು ಒಂದು ಇಂಚಿಯಷ್ಟು ಜಾಗ ಬಿಟ್ಟು ಪುನಃ ಹೀಗೆ 3 ನೇರಿಗೆಯನ್ನು ಮಾಡಿಕೊಳ್ಳುವ. ಪುನಃ ಇಲ್ಲೊಂದು 1 ಇಂಚಿಯಷ್ಟು ಜಾಗ ಬಿಟ್ಟು ಪುನಃ ಇಲ್ಲೊಂದು 3 ನೇರಿಗೆಯನ್ನು ಮಾಡಿಕೊಳ್ಳುವ. ಹಾಗೆ ಇಲ್ಲಿ ಕೂಡ ಹಾಗೆ 1 ಇಂಚನ್ನು ಬಿಟ್ಟು ಪುನಃ 3 ನೇರಿಗೆ ಮಾಡಿಕೊಳ್ಳುವ. ಅನಂತರ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಳ್ಳ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ನೋಡಿ. ಇಲ್ಲಿ ನಾವು ಮೋದಕವನ್ನು ಜಾಸ್ತಿ ಮಾಡಿ ಇಟ್ಕೊಳ್ಬಾರ್ದು. ಒಂದ್ಸಲಿ ಕರೀಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡಿಕೊಂಡ್ರೆ. ಎಣ್ಣೆ ಕೂಡ ಇಲ್ಲಿ ಚೆನ್ನಾಗಿ ಕಾದಿದೆ. ಈಗ ನಾನು ಒಂದೊಂದೇ ಮೋದಕವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಬೆಂಕಿಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡ್ರೆ ಆಯಿತು. ಹಾಕಿದ ತಕ್ಷಣ ಸೌಟ್ ಹಾಕೋದು ಬೇಡ. ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಬಿಟ್ಟು ಸೌಟ್ ಹಾಕಿಕೊಳ್ಳುವ. ಎಲ್ಲವನ್ನು ಕೂಡ ಇದೊಂದು ಸ್ವಲ್ಪ ಮಗ್ಚಿ ಹಾಕಿಕೊಂಡ್ರೆ ಆಯಿತು. ಸ್ನೇಹಿತರೆ, ನಾವು ಇಲ್ಲಿ ಮೋದಕವನ್ನು ಕಾಯಿಸ್ಕೊಳ್ಳೋಕೆ ಯಾವಾಗಲೂ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಬೇಕು. ಅಂದರೆ ಇದು ಹೊರಗೆ ಮಾತ್ರ ಕ್ರಿಸ್ಪಿ ಆಗ್ತದೆ, ಒಳಗೆ ಬೆಂದಿರೋದಿಲ್ಲ. ಹಾಗಾಗಿ ಮತ್ತು ಇದೊಂದು ಸ್ವಲ್ಪ ಹೊತ್ತು ಇದನ್ನು ಜಾಸ್ತಿ ಹೊತ್ತೇ ಬೇಯಿಸ್ಕೊಳ್ಬೇಕಾಗ್ತದೆ. ಹದವಾದ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಸ್ನೇಹಿತರೆ, ಈ ರೆಸಿಪಿಯನ್ನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಇದು ಸುಮಾರು 1 ತಿಂಗಳವರೆಗೆ ಇಟ್ಟರು ಏನು ಕೆಡುವುದಿಲ್ಲ, ಫ್ರೆಶ್ ಆಗಿರ್ತದೆ. ನೀವು ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ ಮಾತ್ರ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿದೆ. ಇದರೊಳಗೆ ಹಾಕಿರುವ ಹೂರಣ ಕೂಡ ಅಷ್ಟೇ, ಎಲ್ಲ ಕೂಡ ಹೆಲ್ದಿಯಾದ ಇಂಗ್ರೀಡಿಯೆಂಟ್ಸನ್ನೇ ಹಾಕಿದ್ದು. ಮತ್ತು ಇದನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಕ್ರಿಸ್ಪಿ ಆಗಿರ್ತದೆ. ಮತ್ತು ನಾವು ಒಳಗೆಲ್ಲ ಆ ಹೂರಣದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಮತ್ತು ಗಣಪತಿಗೆ ಇದು ಮತ್ತೆ ತುಂಬ ವಿಶೇಷವಾದ ನೈವೇದ್ಯ. ಅಂದರೆ ಮೋದಕ ಇಲ್ಲದೆ ಪೂಜೆ ಒಂದು ಪರಿಪೂರ್ಣವಾಗುವುದಿಲ್ಲ ಅಂತೆ, ಹಾಗೆ ಕೂಡ ಹೇಳ್ತಾರೆ. ಇವಾಗ ಇದು ನಮ್ಮ ಮೋದಕ ಕೂಡ ರೆಡಿ ಆಯಿತು ನೋಡಿ. ಹೊಂಬಣ್ಣಕ್ಕೆ ಬಂದಿದೆ. ಕಲರ್ ಈಗ ಗೋಲ್ಡನ್ ಬ್ರೌನಿಗೆ ತಿರುಗಿದೆ. ನಾನು ಇದನ್ನೀಗ ತೆಗಿತಿದ್ದೇನೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.